ಇದೇ 2025 ಮೇ ತಿಂಗಳೇನಿದೆ, ಅಯ್ಯಪ್ಪ ಲೇಔಟ್ ನ ನಿವಾಸಿಯಾದಂತಹ ಮುನಿರೆಡ್ಡಿ ಅವರಿಗೆ ತುಂಬಾನೇ ಕೆಟ್ಟ ತಿಂಗಳಾಗಿತ್ತು. ಯಾಕಂದ್ರೆ ಅವರು ಕಷ್ಟಪಟ್ಟು ಹೆತ್ತು ಹೊತ್ತು ಬೆಳೆಸಿರುವಂತಹ ಅವರ ಸಣ್ಣ ಮಗಳೇನಿದ್ದಾಳೆ, ಅವಳು ಅನಾರೋಗ್ಯದ ಕಾರಣದಿಂದಾಗಿ ತೀರೋಗಿದ್ಲು. ಮಗಳ ಸಾವಿನ ನಂತರ 10-15 ದಿನಗಳನ್ನ ಕಳೆದಿರುವಂತಹ ಮುನಿರೆಡ್ಡಿ ಅವರಿಗೆ ಒಂದೊಂದು ದಿನಗಳನ್ನ ಕಳೆಯೋದು ಕೂಡ ನರಕಕ್ಕಿಂತನೂ ಕಡೆಯಾಗಿತ್ತು. ನಾನು ಹಿಂದಿನ ವಿಡಿಯೋನಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಹೆತ್ತ ತಂದೆ ತಾಯಿಯರಿಗೆ ಅತ್ಯಂತ ದೊಡ್ಡ ನೋವು ಯಾವ್ದಾದ್ರು ಇರುತ್ತೆ ಅಂದ್ರೆ ಅವರ ಕಣ್ಣು ಮುಂದೆ ಬೆಳೆದಿರುವಂತಹ ಮಕ್ಕಳನ್ನ ಕಳೆದುಕೊಳ್ಳುವಂತಹ ನೋವು ಅಂತ ಹೇಳಿ. ಆದ್ರೆ ಈ ಸಮಯಕ್ಕೆ ಆ ನೋವನ್ನ ಪಡ್ತಿರೋದು ಮುನಿರೆಡ್ಡಿ ಅವರು ಮಾತ್ರ ಆಗಿರ್ಲಿಲ್ಲ, ಅವರ ಅಳಿಯ ಮಹೇಂದ್ರ ರೆಡ್ಡಿ ಅವರು ಕೂಡ ಅದೇ ತರ ನೋವಲ್ಲಿದ್ರು. ಅದೇ ತಿಂಗಳಲ್ಲಿ ಮಾವನ ಮನೆಗೆ ಬಂದಂತ ಅಳಿಯ ಮಹೇಂದ್ರ ರೆಡ್ಡಿ, ನನ್ನ ಹೆಂಡತಿನ ನನ್ನ ಕೈಯಿಂದ ಮರೆಯೋಕ್ ಆಗ್ತಾ ಇಲ್ಲ, ಅವಳ ನೆನಪುಗಳು ನನಗೆ ಪ್ರತಿ ಸರಿ ಬರ್ತಿದೆ, ಸೊ ಹಾಗಾಗಿ ನಾನು ಅವಳ ನೆನಪುಗಳ ಒಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಅವಳ ಬಟ್ಟೆ ಮತ್ತೆ ನನಗೆ ಅವಳ ಒಡವೆಗಳು, ಅವಳ ಸರ್ಟಿಫಿಕೇಟ್ ಎಲ್ಲದೂ ಬೇಕು, ಅದೆಲ್ಲದೂ ಕೂಡ ಸಾಯೋವರೆಗೂ ಅವಳ ನೆನಪು ನನ್ನೊಟ್ಟಿಗೆ ಇರೋ ತರ ಮಾಡುತ್ತೆ, ದಯವಿಟ್ಟು ನನಗೆ ಆ ಎಲ್ಲ ವಸ್ತುಗಳನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆ ಸಮಯಕ್ಕೆ ಮುನಿರೆಡ್ಡಿ ಅವರು ತನ್ನ ಅಳಿಯ ನೋವಲ್ಲಿದ್ದಾನೆ ಅಂಡ್ ಆದಷ್ಟು ಬೇಗ ಅವನು ಕೂಡ ಈ ನೋವಿಂದ ಹೊರಗಡೆ ಬರ್ಲಿ ಅಂತ ಯೋಚನೆ ಮಾಡಿದಂತಹ ಮುನಿರೆಡ್ಡಿ ಅವರು ಮಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಸ್ತುಗಳನ್ನ ಅಳಿಯನಿಗೆ ಕೊಟ್ಟು ಕಳಿಸ್ತಾರೆ. ಮಗಳು ಸತ್ತ 6 ತಿಂಗಳ ನಂತರ ಮತ್ತೆ ಅಳಿಯ ಮನೆಗೆ ಬಂದು ಹೋದ 5 ತಿಂಗಳ ನಂತರ ಬಂದಂತಹ ಫಾರೆನ್ಸಿಕ್ ರಿಪೋರ್ಟ್ ಏನಿದೆ, ಮುನಿರೆಡ್ಡಿ ಅವರ ಫ್ಯಾಮಿಲಿನ ಒಳಗೊಂಡಂತೆ ಇಡೀ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ದೇಶವನ್ನ ಬೆಂಗಳೂರಿನತ್ತ ತಿರುಗಿ ನೋಡೋ ತರ ಮಾಡಿತ್ತು. ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ನಮ್ಮ ದೇಶದಲ್ಲಿ ಇಲ್ಲೊಬ್ಬ ಡಾಕ್ಟರ್ ಮಾಡಿರುವಂತಹ ನೀಚ ಕೃತ್ಯ ಇಡೀ ದೇಶವನ್ನೇ ನಡುಗುವ ತರ ಮಾಡಿದೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್. ವೆಲ್ಕಮ್ ಬ್ಯಾಕ್. ಇಪ್ಪತ್ತೊಂಬತ್ತು ವರ್ಷದ ಕೃತಿಕಾ ರೆಡ್ಡಿ ಅವರು ತಮ್ಮ MBBS ನ ಮುಗಿಸಿ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಮೊದಲು ಬೇರೆ ಬೇರೆ ಕ್ಲಿನಿಕ್ ಗಳಲ್ಲಿ ಕೆಲಸ ಮಾಡಿದಂತ ಇವರು ತನ್ನದೇ ಆದಂತಹ ಒಂದು ಸ್ಕಿನ್ ಕ್ಲಿನಿಕ್ ಸೆಟಪ್ ಮಾಡ್ಕೊಂಡು ಅದರಲ್ಲೇನೆ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಓದೋದ್ರಲ್ಲಿ ತುಂಬಾನೇ ಮುಂಚೂಣಿನಲ್ಲಿದ್ದಂತಹ ಇವರು ತಮ್ಮ ಕೆಲಸದ ಸಮಯದಲ್ಲೂ ಕೂಡ ತುಂಬಾ ನಿಷ್ಠೆಯಿಂದ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾ ಇದ್ರು. ತುಂಬಾ ಜವಾಬ್ದಾರಿಯುತವಾಗಿ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾ ಇದ್ರು. ಒಂದು ವ್ಯವಸ್ಥಿತವಾದಂತಹ ಫ್ಯಾಮಿಲಿನಲ್ಲಿ ಬೆಳೆದು ಬಂದಂತಹ ಕೃತಿಕಾ ರೆಡ್ಡಿ ಅವರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡೆಯಿಂದನೂ ಕೂಡ ಯಾವುದೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಇರಲಿಲ್ಲ. ಅವರ ತಂದೆ ಮುನಿರೆಡ್ಡಿ ಏನಿದ್ದಾರೆ, ಅವರು ಒಬ್ಬ ರಿಟೈರ್ಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರು. ಮುನಿರೆಡ್ಡಿ ಅವರಿಗೆ 2 ಜನ ಹೆಣ್ಮಕ್ಳು. ಅದರಲ್ಲಿ ಮೊದಲನೇದವರು ನಿಖಿತಾ ರೆಡ್ಡಿ, ಇವರು ಕೂಡ ಒಬ್ಬ ಡಾಕ್ಟರ್ ರೇಡಿಯಾಲಜಿಸ್ಟ್. ಇವ್ರಿಗೂ ಕೂಡ ಮದುವೆ ಆಗಿದೆ ಅಂಡ್ ಅವ್ರ ಲೈಫ್ ನ ಅವ್ರು ಲೀಡ್ ಮಾಡ್ತಾ ಇದ್ದಾರೆ. ಅಂಡ್ ತಮ್ಮ 2ನೇ ಮಗಳು ಕೃತಿಕಾ ರೆಡ್ಡಿ ಅಂದ್ರೆ ಮುನಿರೆಡ್ಡಿ ಅವರಿಗೆ ತುಂಬಾನೇ ಪ್ರೀತಿ. ಅವ್ರಿಗೋಸ್ಕರ ಸುಮಾರು 3 ಕೋಟಿ ಬೆಲೆ ಬಾಳುವಂತಹ ಮನೆನ ಕೂಡ ಕಟ್ಕೊಟ್ಟಿದ್ರು. ವ್ಯವಸ್ಥಿತವಾಗಿ ಇದೊಂದು ಬ್ಯೂಟಿಫುಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಆ ಸಂದರ್ಭಕ್ಕೆ ಕೃತಿಕಾ ರೆಡ್ಡಿ ಅವರ ಮದುವೆ ಕೂಡ ಫಿಕ್ಸ್ ಆಗುತ್ತೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನ್ನೋರ ಜೊತೆಗೆ. 31 ವರ್ಷದ ಮಹೇಂದ್ರ ರೆಡ್ಡಿ ಏನಿದ್ದಾರೆ, ಇವ್ರು ಬೇಸಿಕಲಿ ತಿರುಪತಿ ಆಂಧ್ರ ಪ್ರದೇಶದವರು. ಅವರು ಕೂಡ ಒಬ್ಬ MBBS ಡಾಕ್ಟರ್ ಅಷ್ಟೇ ಅಲ್ಲದೇನೆ ಅವ್ರದ್ದು MS ಕೂಡ ಆಗಿರುತ್ತೆ. ಅಂಡ್ ಇವರು ಗ್ಯಾಸ್ಟ್ರೋ ಇಂಟೆನ್ಷನಲ್ ಸರ್ಜರಿ ಸ್ಪೆಷಲಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ. ಇವರ ತಂದೆ GS ರೆಡ್ಡಿ ಅವರಿಗೆ ಇವರು ಕೂಡ 3 ಜನ ಮಕ್ಕಳು. ಮಹೇಂದ್ರ ರೆಡ್ಡಿ ಅವ್ರನ್ನ ಹೊರತುಪಡಿಸಿ ನಾಗೇಂದ್ರ ರೆಡ್ಡಿ ಅವರು ಕೂಡ ಒಬ್ಬ ಡಾಕ್ಟರ್ ಅಂಡ್ ಇನ್ನೊಬ್ರು ರಾಘವ್ ರೆಡ್ಡಿ ಅಂತ ಹೇಳಿ ಅವರು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಇವ್ರ ತರನೇ ಒಂದು ತುಂಬು ಕುಟುಂಬ ಆಗಿರೋದ್ರಿಂದಾಗಿ ಮುನಿರೆಡ್ಡಿ ಅವ್ರಿಗೆ ಈ ಸಂಬಂಧ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಗಂಡಿನ ಕಡೆಯವರಿಂದ ಯಾವುದೇ ತರನಾದಂತಹ ವರದಕ್ಷಿಣೆಯ ಡಿಮ್ಯಾಂಡ್ ಇರಲಿಲ್ಲ. ಅವ್ರು ಹೇಳಿದ್ರು, ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ನೀವು ಕೊಟ್ಟು ಒಳ್ಳೆ ತರದಿಂದ ಗ್ರ್ಯಾಂಡ್ ಆಗಿ ನೀವು ಮದುವೆ ಮಾಡಿಕೊಟ್ರೆ ಸಾಕು ಅಂತ ಕೇಳಿದ್ರು. ಸೊ ಇದರಿಂದಾಗಿ ಅವ್ರಿಗೆ ಅವ್ರ ಬಗ್ಗೆ ಇನ್ನೂ ಒಳ್ಳೆ ಅಭಿಪ್ರಾಯ ಬಂದಿತ್ತು. ನನ್ನ ಮಗಳನ್ನ ಒಂದು ಒಳ್ಳೆ ಕುಟುಂಬಕ್ಕೆ ನಾನು ಕೊಟ್ಟು ಮದುವೆ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ರು ಯಾವ ರೀತಿ ಕೇಳ್ಕೊಂಡಿದ್ರು ಅದಕ್ಕೆ ಯಾವುದೇ ತರನಾದಂತ ಕಮ್ಮಿ ಮಾಡದೇ ಇರೋ ತರ 26 ಮೇ 2024ಗೆ ಈ ಮದುವೆನ ಮುನಿರೆಡ್ಡಿ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತಾರೆ. ಕೃತಿಕಾ ರೆಡ್ಡಿ ಅವರು ಮದುವೆ ಆದ್ಮೇಲೆ ಗಂಡನ ಮನೆ ಮತ್ತೆ ತವ್ರ ಮನೆ ಅಂತೇಳಿ ಓಡಾಡ್ಕೊಂಡು ನಾರ್ಮಲ್ ಆಗಿದ್ರು. ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ತರನಾದಂತಹ ಜಗಳಗಳು ಮನಸ್ತಾಪಗಳು ಕೂಡ ಇರಲಿಲ್ಲ. ಅದೇ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ 2024 ನಲ್ಲಿ ಒಂದು ಸಾರಿ ಕೃತಿಕಾ ರೆಡ್ಡಿ ಅವರು ಲೋ BP ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಇನ್ಕ್ಲೂಡಿಂಗ್ ಅವರ ಹಸ್ಬೆಂಡ್ ಕೂಡ ಜೊತೆಗಿದ್ರು. ಡಾಕ್ಟರ್ ಹೇಳ್ತಾರೆ 72 ಅವರ್ಸ್ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ, ಅವಾಗ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿ. ಆದ್ರೆ ಅವರ ಹಸ್ಬೆಂಡ್ ಮಹೇಂದ್ರ ರೆಡ್ಡಿ ಅವರ ಫ್ಯಾಮಿಲಿನಲ್ಲಿ ಅವತ್ತೊಂದು ಪ್ರೋಗ್ರಾಮ್ ಇದ್ದಿದ್ರಿಂದ ಮಹೇಂದ್ರ ರೆಡ್ಡಿ ಹೇಳ್ತಾರೆ, ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟಿರಿ, ನಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಅದನ್ನ ಮುಗಿಸ್ಕೊಂಡ್ ಬಂದು ನೆಕ್ಸ್ಟ್ ನಾವು ಮತ್ತೆ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿ.
ಸರಿ ಓಕೆ ಅಂತ ಹೇಳಿ ಡಾಕ್ಟರ್ ಅವಾಗ ಡಿಸ್ಚಾರ್ಜ್ ಮಾಡ್ತಾರೆ, ಅವ್ರ ಫ್ಯಾಮಿಲಿಗೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಇದನ್ನ ಹೊರತುಪಡಿಸಿ ಅವ್ರಿಗೆ ಬೇರೆ ಯಾವುದೇ ತರನಾದಂತಹ ಹೆಲ್ತ್ ಇಶ್ಯೂಸ್ ರಿಲೇಟೆಡ್ ಆಗಿ ಸಿಂಪ್ಟಮ್ಸ್ ಗಳು ಕಂಡಿರಲ್ಲ. ಅದಾಗಿ 5 ತಿಂಗಳ ನಂತರ 21 ಏಪ್ರಿಲ್ 2025 ಗೆ ಮಹೇಂದ್ರ ರೆಡ್ಡಿ ಅವರು ಕೃತಿಕಾ ರೆಡ್ಡಿನ ಕರ್ಕೊಂಡು ಅವರ ತವ್ರ ಮನೆಗೆ ಬರ್ತಾರೆ. ಆ ಸಂದರ್ಭಕ್ಕೆ ಕೃತಿಕಾ ರೆಡ್ಡಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅವ್ರು ಹೇಳ್ತಾರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದಾಗಿ ಅವರ ಬಲಗಾಲಲ್ಲಿ ಕ್ಯಾನಲ್ ಹಾಕಿದೀವಿ ಅಂತ ಹೇಳಿ. ಸೊ ಕಾಲ್ಗೆ ಏನಕ್ಕೆ ಕ್ಯಾನಲ್ ಹಾಕಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಕೈಯಲ್ಲಿ ನರಗಳು ಸಿಗ್ತಾ ಇರ್ಲಿಲ್ಲ, ಸೊ ಹಾಗಾಗಿ ಕಾಲಲ್ಲಿ ಈಸಿ ಆಗುತ್ತೆ ಅಂತ ಕಾಲ್ಗೆ ಹಾಕಿದೀವಿ. ಅಂಡ್ ಇದು ಜಸ್ಟ್ ಒಂದು 2 to 3 ಡೇಸ್ ಇರುತ್ತೆ, ಅವಳು ಹುಷಾರಾದ್ಮೇಲೆ ಮತ್ತೆ ನಾನೇ ರಿಮೂವ್ ಮಾಡ್ತೀನಿ ಅಂತಾನು ಕೂಡ ಹೇಳಿರ್ತಾರೆ. ಅಲ್ಲಿಂದ ಆ ಟ್ರೀಟ್ಮೆಂಟ್ ಮುನಿರೆಡ್ಡಿ ಅವರ ಮನೆಯಲ್ಲೇನೆ ಕಂಟಿನ್ಯೂ ಆಗುತ್ತೆ. ಡೇ ಟೈಮ್ ನಲ್ಲಿ ಮಹೇಂದ್ರ ರೆಡ್ಡಿ ಹಾಸ್ಪಿಟಲ್ ಹೋಗ್ತಾ ಇದ್ರು, ಸಂಜೆ ನೈಟ್ ಬಂದು ನೈಟ್ ಅವರು ಅವ್ರಿಗೆ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ರು. 3 ದಿನಗಳ ಕಾಲ ಇದೇ ತರ ಟ್ರೀಟ್ಮೆಂಟ್ ನಡೆಯುತ್ತೆ. ಆನ್ 24 ಏಪ್ರಿಲ್ 2025 ಮಾರ್ನಿಂಗ್ ಮಹೇಂದ್ರ ರೆಡ್ಡಿ ಅವರು ಅವರ ಬೆಡ್ರೂಮ್ ಇಂದ ತುಂಬಾ ಜೋರಾಗಿ ಕೂಗ್ತಾರೆ, ಕೃತಿಕಾ ಎದ್ದೇಳ್ತಾ ಇಲ್ಲ ಅಂತ. ಸೊ ಇದನ್ನ ಕೇಳಿದಂತಹ ಫ್ಯಾಮಿಲಿ ಅಲ್ಲಿ ಓಡ್ ಬಂದು ನೋಡಿದಾಗ ಅವರ ಬಾಡಿ ತುಂಬಾನೇ ಕೋಲ್ಡ್ ಆಗಿತ್ತು. ಅವಾಗ ಮಹೇಂದ್ರ ರೆಡ್ಡಿ ಅವರು ಮುನಿರೆಡ್ಡಿ ಅವ್ರಿಗೆ ಹೇಳ್ತಾರೆ ಬೇಗ ಕಾರ್ ತೆಗಿರಿ, ನಾವು ಹತ್ರದಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಆ ನೋವಲ್ಲೂ ಕೂಡ ಆ ತಂದೆ ಕೊನೆಯದಾಗಿ ತನ್ನ ಮಗಳನ್ನ ಉಳಿಸ್ಕೋಬಹುದೇನೋ ಅನ್ನೋ ಆಸೆಗೋಸ್ಕರ ಆತರದಲ್ಲಿ ಹತ್ರದಲ್ಲಿದ್ದಂತ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ಸ್ ಕೃತಿಕಾ ರೆಡ್ಡಿ ತುಂಬಾ ಹೊತ್ತು ಹಿಂದೆನೆ ಸತ್ತೋಗಿದ್ದಾರೆ, ಅವರು ಸತ್ತು ತುಂಬಾ ಹೊತ್ತಾಗಿದೆ ಅನ್ನೋ ವಿಷಯ ಹೇಳಿದಾಗ ಮುನಿರೆಡ್ಡಿ ಅವರು ಪಾತಾಳಕ್ಕೆ ಕುಸ್ತೋಗಿದ್ರು. ಆರಾಮಾಗಿ ಓಡಾಡ್ಕೊಂಡಿದ್ದಂತಹ ಮಗಳು ಜಸ್ಟ್ 3 ದಿನದಲ್ಲಿ ಹುಷಾರಿಲ್ಲ ಅಂತ ಮನೆಗೆ ಬಂದು ನನ್ನ ಮನೆಯಲ್ಲೇ ನನ್ನ ಕಣ್ಣು ಮುಂದೆನೆ ಸತ್ಲಲ್ಲ ಅನ್ನೋಂಥ ನೋವು ಅವರನ್ನ ಎಷ್ಟರ ಮಟ್ಟಿಗೆ ಕುಗ್ಗಿಸಿತ್ತು ಅಂದ್ರೆ ಅವ್ರ ತಲೆಯಲ್ಲಿ ಬೇರೆ ಯಾವುದೇ ಆಲೋಚನೆಗಳು ಕೂಡ ಆ ಹಂತಕ್ಕೆ ಬರ್ತಾ ಇರಲಿಲ್ಲ. ಸೊ ಒಂದು ವೆಲ್ ನೋನ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಈ ವಿಷಯ ಅವರ ರಿಲೇಟಿವ್ಸ್ ಎಲ್ರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ, ಎಲ್ಲಾ ಫ್ಯಾಮಿಲಿಗೂ ಕೂಡ. ಅದೇ ರೀತಿಯಾಗಿ ಕೃತಿಕಾ ರೆಡ್ಡಿ ಅವರ ಅಕ್ಕ ಆದಂತಹ ನಿಖಿತಾ ರೆಡ್ಡಿ ಅವ್ರಿಗೆ ಅವ್ರ ಮದರ್ ಕಾಲ್ ಮಾಡಿ ಹೇಳ್ತಾರೆ ಈ ತರ ನಿಮ್ ಸಿಸ್ಟರ್ಗೆ ಈ ತರ ಆಗಿದೆ, ಅವ್ರು ತೀರ್ಕೊಂಡಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಎಲ್ರು ಅಂತ ಹೇಳಿ. ಸೊ ಅವಾಗ ಹಾಸ್ಪಿಟ್ಲಿಗೆ ಬಂದಂತಹ ರೆಡ್ಡಿ ಅವರು ಅದೆಲ್ಲದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಇದ್ರಲ್ಲಿ ಏನೋ ಸಸ್ಪಿಷಿಯಸ್ ಇದೆ. ಅಷ್ಟು ಹೆಲ್ದಿ ಆಗಿದ್ದಂತವಳು ನಿನ್ನೆ ನೈಟ್ ಅವಳು ನಮ್ಮ ಜೊತೆಗೆ ಮಾತಾಡಿದಾಳೆ, ನೆಕ್ಸ್ಟ್ ಡೇಗೆ ಆಲ್ರೆಡಿ ಅವಳು ಇಲ್ಲ ಅಂದ್ರೆ ಇದನ್ನ ನಂಬಕ್ಕಾಗಲ್ಲ ಅಂತ ಹೇಳಿ ಅವಾಗ ಅವ್ರು ಇನ್ಸಿಸ್ಟ್ ಮಾಡ್ತಾರೆ ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ. ಬಟ್ ಮುನಿರೆಡ್ಡಿ ಅವರು ಅವಳನ್ನ ಬೇರೆ ಮನೆಗೆ ಮದುವೆ ಮಾಡಿ ಕೊಟ್ಟಿರೋದ್ರಿಂದಾಗಿ ಈ ಪೋಸ್ಟ್ ಮಾರ್ಟಮ್ ಡಿಸಿಷನ್ ಏನಿದೆ ಅವ್ರಷ್ಟೇ ತಗೊಳಕ್ ಆಗಲ್ಲ, ಮಹೇಂದ್ರ ರೆಡ್ಡಿ ಅಂಡ್ ಫ್ಯಾಮಿಲಿ ಏನಿದೆ ಅವ್ರದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಮಗು ನಮ್ಮ ಮನೆ ಸೊಸೆ ಅವಳನ್ನ ಕುಯ್ತಾರೆ, ಅವಳು ಆಲ್ರೆಡಿ ಎಷ್ಟು ನೋವು ಪಟ್ಟು ಸತ್ತಿದಾಳೋ ಗೊತ್ತಿಲ್ಲ, ಅವಳನ್ನ ಕುಯ್ದಾಕ್ಬಿಡ್ತಾರೆ, ಹಾಗಾಗಿ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಅವ್ರನ್ನ ಅಪೋಸ್ ಮಾಡ್ತಾರೆ. ಆದ್ರೆ ಆ ಸಂದರ್ಭಕ್ಕೆ ಪಟ್ಟು ಹಿಡಿದು ಕುಂತಹ ನಿಖಿತಾ ರೆಡ್ಡಿ ಅವ್ರು ಏನಿದ್ದಾರೆ ಇಲ್ಲ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು, ಯಾವುದಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ಆಗ್ಲಿ, ಒಂದು ದಿನ ತಡ ಆದ್ರೂ ಪರವಾಗಿಲ್ಲ, ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು ಅಂತ ಹೇಳಿ ಖಂಡಿತವಾಗಿ ಹೇಳ್ತಾರೆ. ಸೊ ಅವಾಗ ಎಲ್ಲರೂ ಅನಿವಾರ್ಯತೆ ಕಾರಣದಿಂದ ಆ ಪೋಸ್ಟ್ ಮಾರ್ಟಮ್ ಒಪ್ಕೋಬೇಕಾಗತ್ತೆ ಅಂಡ್ ಆ ಪೋಸ್ಟ್ ಮಾರ್ಟಮ್ ಕೂಡ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ 6 ಮಂತ್ ವರ್ಗು ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರಲ್ಲ. ಅಂಡ್ ಆಫ್ಟರ್ 6 ಮಂತ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವ್ರು ಸತ್ತಿದ್ದು ಯಾವುದೇ ಅನಾರೋಗ್ಯದ ಕಾರಣದಿಂದ ಅಲ್ಲ, ಅವ್ರ ಬಾಡಿನಲ್ಲಿ ತುಂಬಾ ರೇರ್ ಆಗಿ ಯೂಸ್ ಮಾಡಂತ ಪ್ರೊಪೋಪಾಲ್ ಅನ್ನುವಂತ ಒಂದು ಅನಸ್ತೇಷಿಯಾ ಇದೆ ಅಂತ ಹೇಳಿ. ಮುನಿರೆಡ್ಡಿ ಅವ್ರಿಗೆ ಇದನ್ನ ಕೇಳಿದಾಗ ತುಂಬಾನೇ ಶಾಕ್ ಆಗುತ್ತೆ. ಏನಕ್ಕೆ ಅಂದ್ರೆ ಅವಳಿಗೆ ಲಾಸ್ಟ್ 3 ಡೇಸ್ ಏನಿದ್ಲು ಅವಾಗ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಅವರ ಅಳಿಯ ಮಹೇಂದ್ರ ರೆಡ್ಡಿ. ಅಂಡ್ ಆಲ್ಸೋ ಒಬ್ಬ ಸರ್ಜನ್, ಅವ್ರ ಕೈಯಿಂದ ಈ ತರದ ಮಿಸ್ಟೇಕ್ ಆಗಕ್ಕೆ ಹೇಗೆ ಸಾಧ್ಯ? ಅಂಡ್ ಆಲ್ಸೋ ಅವಳಿಗೆ ಅನಸ್ತೇಷಿಯಾ ಕೊಡಂತ ಅವಶ್ಯಕತೆ ಏನಿದೆ ಅಂತ ಯೋಚನೆ ಮಾಡಿದಂತ ಇವರು ಅವ್ರಿಗಿದು ತುಂಬಾನೇ ಡೌಟ್ಫುಲ್ ಅನ್ಸಿ 14th ಅಕ್ಟೋಬರ್ 2025 ಗೆ ಮಹೇಂದ್ರ ರೆಡ್ಡಿ ಅವರ ವಿರುದ್ಧವಾಗಿ ಮಾರ್ತಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಅವಾಗ ಮಾರ್ತಳ್ಳಿ ಪೊಲೀಸ್ ಅವರು ಮಹೇಂದ್ರ ರೆಡ್ಡಿ ಅವರನ್ನ ಅವ್ರ ವರ್ಕ್ ಪ್ಲೇಸ್ ಇಂದಾನೆ ಅರೆಸ್ಟ್ ಮಾಡ್ತಾರೆ. ಅವರ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗಳು ತಿಳಿದು ಬರುತ್ತೆ. ಮಹೇಂದ್ರ ರೆಡ್ಡಿ ಅವರು ಮುಂಬೈನಲ್ಲಿ ಎಜುಕೇಶನ್ ಮಾಡುವಾಗ ಅವ್ರಿಗೊಬ್ಳು ಪರಿಚಯ ಆಗುತ್ತೆ, ಅವರು ಕೂಡ ಉಡುಪಿ ಮೂಲದ ಒಬ್ಬ ಹುಡುಗಿ. ಸೊ ಅವ್ರ ಜೊತೆಗೆ ಇವ್ರ ಸಂಬಂಧ ಇರುತ್ತೆ. ಅಂಡ್ ಆಲ್ಸೋ ಇವ್ರಿಗೆ ಮದುವೆ ಆದ್ಮೇಲೆ ತನ್ನ ಹೆಂಡತಿ ಒಟ್ಟಿಗೆ ಯಾವುದೇ ತರನಾದಂತಹ ಫಿನಾನ್ಷಿಯಲ್ ಬೆನಿಫಿಟ್ಸ್ ಅಂತ ಹೇಳಿ ಆಗ್ತಾ ಇರ್ಲಿಲ್ಲ. ಕೃತಿಕಾ ರೆಡ್ಡಿ ಅವ್ರಿಗಿದ್ದಂತಹ ಆಸೆಗಳನ್ನ ಯಾವುದೂ ಕೂಡ ಇವ್ರ ಕಡೆಯಿಂದ ಪೂರ್ತಿ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಅವರ ತಂದೆಯವರ ಹತ್ರನೇ ದುಡ್ಡು ಕೇಳಬೇಕು, ನಮ್ಮ ತಂದೆ ಯಾವುದಕ್ಕೂ ಕೂಡ ದುಡ್ಡು ಕೊಡಲ್ಲ ಅಂತ ಹೇಳಿ ಯಾವಾಗ್ಲೂ ಕೂಡ ಕೃತಿಕಾ ಅವರ ಆಸೆಗಳನ್ನ ಪೂರೈಸಕ್ಕೆ ಅವ್ರು ಕಷ್ಟ ಪಡ್ತಾ ಇದ್ರು. ಸೊ ಈ ವಿಷಯಗಳನ್ನ ಕೃತಿಕಾ ರೆಡ್ಡಿ ಅವರು ಅವ್ರ ತಂದೆ ಹತ್ರನೂ ಕೂಡ ಹೇಳ್ಕೊತಾರೆ. ಅವಾಗ ಮುನಿರೆಡ್ಡಿ ಅವರು ಓಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಫಿನಾನ್ಷಿಯಲ್ ಸಪೋರ್ಟ್
ಕೂಡ ಮಾಡಿರ್ತಾರೆ. ಅಂಡ್ ಅವ್ರಿಗೆ ಕಟ್ಟಿಕೊಟ್ಟಿರುವಂತಹ ಮನೆ ಏನಿತ್ತು ಅದರ ಗ್ರೌಂಡ್ ಫ್ಲೋರ್ ನಲ್ಲಿ ಅವರಿಬ್ಬರಿಗೂ ಒಂದು ಕ್ಲಿನಿಕ್ ಕೂಡ ಹಾಕೊಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಈ ಕ್ಲಿನಿಕ್ ಹಾಕೊಡೋದ್ರ ಬಗ್ಗೆನೂ ಕೂಡ ಮಹೇಂದ್ರ ರೆಡ್ಡಿ ಅವ್ರಿಗೆ ಯಾವುದೇ ತರನಾದಂತಹ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂಡ್ ಮೇ ಬಿ ಅವ್ರಿಗೆ 1 ವರ್ಷ ಹೆಂಡತಿಯ ಜೊತೆಗೆ ಕಳೆದ ಮೇಲೆ ಅವರಿಗೆ ಕೃತಿಕಾ ರೆಡ್ಡಿ ಅವರೊಟ್ಟಿಗೆ ಇದ್ದಂತಹ ರಿಲೇಶನ್ಶಿಪ್ ಗಿಂತ ಹೆಚ್ಚಾಗಿ ಬೇರೆ ಒಬ್ಬ ಮಹಿಳೆ ಜೊತೆಗೆ ಇದ್ದಂತಹ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಕಾಣಿಸುತ್ತೆ. ಮತ್ತೆ ಅವರಿಬ್ಬರು ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ಸಮಸ್ಯೆಗಳಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನು ಯಾವುದೇ ಕ್ಲಾರಿಟಿ ಬಂದಿಲ್ಲ. ಯಾಕೆ ಅನ್ನೋದಾದ್ರೆ ಮಹೇಂದ್ರ ರೆಡ್ಡಿ ಅವರು ಅವರ ಹೆಂಡತಿ ಸತ್ತಿದಾಳೆ ಅಂದ ತಕ್ಷಣ ನಡ್ಕೊಂಡಿರುವಂತಹ ಕೆಲವೊಂದು ರೀತಿಗಳು ಅವರು ಕೊಲೆ ಮಾಡೋದಷ್ಟೇ ಅಲ್ಲದೇನೆ ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ. ನೋಡಿ, 21 ಏಪ್ರಿಲ್ 2025ಗೆ ಅವರನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಯೂಸ್ ಆದಂತಹ ಯಾವುದೇ ಮೆಡಿಕಲ್ ವೇಸ್ಟ್ ಏನಿದೆ ಅದು ಯಾವುದು ಕೂಡ ಪೊಲೀಸರಿಗಾಗ್ಲಿ ಅಥವಾ ಆ ವೇಸ್ಟ್ ವಿಲೇವಾರಿ ಮಾಡಿದಂತವ್ರಿಗಾಗ್ಲಿ ಯಾರಿಗೂ ಕೂಡ ಆ ವೇಸ್ಟ್ ಸಿಕ್ಕಿಲ್ಲ. ಐ ಮೀನ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಅವ್ರಿಗೆ ಯಾವ್ಯಾವ ಸಲೈನ್ ಕೊಟ್ಟಿದ್ರು ಅನ್ನೋದಾಗಿರ್ಬೋದು, ಯಾವ್ಯಾವ ಡೋಸ್ ಕೊಟ್ಟಿದ್ದಾರೆ ಅನ್ನೋದಾಗಿರ್ಬೋದು, ಯಾವ ಡೀಟೇಲ್ಸ್ ಕೂಡ ಅಲ್ಲಿ ಉಳಿದಿಲ್ಲ. ಇದ್ರ ಒಟ್ಟಿಗೆನೆ ಆ 3 days CCTV ಕ್ಯಾಮ್ರಾ ಏನಿದೆ ಅದು ಕೂಡ ಡಿಲೀಟ್ ಆಗಿದೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೃತಿಕಾ ರೆಡ್ಡಿ ಅವರ ಮೊಬೈಲ್ ಫೋನ್ ನ ರೀಸ್ಟೋರ್ ಮಾಡಲಾಗಿದೆ. ಅದರಲ್ಲಿ ಯಾವುದೇ ತರನಾದಂತಹ ಹಳೆ ಮೆಸೇಜಸ್ ಆಗ್ಲಿ ಕಾಲ್ ಲಾಗ್ಸ್ ಆಗ್ಲಿ ಯಾವುದು ಕೂಡ ಉಳಿದಿಲ್ಲ. ಅಂಡ್ ಕೃತಿಕಾ ರೆಡ್ಡಿ ಅವರ ಸಿಸ್ಟರ್ ಆದಂತಹ ನಿಖಿತಾ ರೆಡ್ಡಿ ಏನಿದ್ದಾರೆ ಅವರು ಯಾಕೆ ಪೋಸ್ಟ್ ಮಾರ್ಟಮ್ ಕೊಡಬೇಕು ಅಂತ ಹೇಳಿದ್ರು, ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಕೇಳಿದಾಗ ಅವರು ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ಹೇಳ್ತಾರೆ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ. ಮಹೇಂದ್ರ ರೆಡ್ಡಿ ಅವರು ಕೃತಿಕಾ ರೆಡ್ಡಿ ಅವರು ಸತ್ತಿದ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕೃತಿಕಾ ರೆಡ್ಡಿನ ಮಾತಾಡ್ಸಿರಲ್ಲ. ಮೊದಲು ಅವರು ಡೈರೆಕ್ಟ್ ಆಗಿ ವಾಶ್ರೂಮ್ ಹೋಗ್ತಾರೆ. ವಾಶ್ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಆಮೇಲೆ ಅವರು ಡೈರೆಕ್ಟ್ ಆಗಿ ಕೂಗ್ತಾರೆ. ಅವಳು ಹೇಳ್ತಾ ಇಲ್ಲ, ಅವಳು ಎದ್ದೇಳ್ತಾ ಇಲ್ಲ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೂಗ್ತಾರೆ. ಆಸ್ ಅ ಸರ್ಜನ್ ಅವ್ರು ಜಸ್ಟ್ ಅವರ ಪಲ್ಸ್ ಚೆಕ್ ಮಾಡ್ಬೋದಾಗಿತ್ತು. ಅಂಡ್ ಅವ್ರು ಬ್ರೀತ್ ಮಾಡ್ತಿದ್ದಾಳೋ ಇಲ್ವಾ ಚೆಕ್ ಮಾಡ್ಬೋದಾಗಿತ್ತು. ಯಾವಾಗ ಪಲ್ಸ್ ಇಲ್ಲ, ಯಾವಾಗ ಅವ್ರು ಬ್ರೀತ್ ಮಾಡ್ತಾ ಇಲ್ಲ, ಅವಾಗ ಅವರು CPR ಕೂಡ ಮಾಡ್ಬೋದಾಗಿತ್ತು. ಇದ್ಯಾವುದು ಮಾಡದೆ ಅವರು ಕೂಗ್ತಾರೆ, ಅವ್ಳು ಹೇಳ್ತಾ ಇಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ಸ್ವಲ್ಪ ಅವಳಿಗೆ ಸಸ್ಪಿಷಿಯಸ್ ಅನ್ಸುತ್ತೆ. ಕೃತಿಕಾ ರೆಡ್ಡಿ ಅವರು ಸಾಯೋಕ್ಕಿಂತ ಮುಂಚೆ ಹಿಂದಿನ ದಿನ ಅವರ ಸಿಸ್ಟರ್ ಕಾಲ್ ಮಾಡಿದಾಗ ಅವ್ರು ಹೇಳ್ಕೊಂಡಿರ್ತಾರೆ, ಏನಕ್ಕೆ ಅದು ಪೇನ್ ಇದೆ ಅಂತ ಹೇಳ್ತಿದ್ಯಾ, ಆದ್ರೂ ಕೂಡ ನೀನ್ ಏನಕ್ಕೆ ಕ್ಯಾನಲ್ ತೆಗ್ದಿಲ್ಲ ಅಂದಾಗ ಕೃತಿಕಾ ರೆಡ್ಡಿ ಹೇಳ್ಕೊಂಡಿರ್ತಾರೆ, ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದ್ದಾರೆ ಅವರೇ ಬಂದು ಇವತ್ತೊಂದು ಲಾಸ್ಟ್ ಡೋಸ್ ಇದೆ ಅಂತೆ, ಇದೇ ಲಾಸ್ಟ್ ಡೋಸ್, ಇನ್ಮೇಲೆ ಯಾವತ್ತೂ ಕೂಡ ನಿನಗೆ ಲೈಫಲ್ಲೇ ಪೇನ್ ಬರಲ್ಲ, ಇದಾದ್ಮೇಲೆ ನಾನೇ ಬಂದು ಕ್ಯಾನಲ್ ತೆಗಿತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ. ಹಿ ಟೋಲ್ಡ್ ಮಿ ನಾಟ್ ಟು ರಿಮೂವ್. ಸೊ ನಾನು ತೆಗೆದ್ರೆ ಅವ್ನು ಬೈತಾನೆ, ಕೋಪ ಮಾಡ್ಕೊತಾನೆ, ಸೊ ನಾನು ತೆಗಿಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾಳೆ. ಸೊ ಇದೆಲ್ಲದೂ ಕೂಡ ಸಸ್ಪಿಷಿಯಸ್ ಅನಿಸ್ತಿರೋದ್ರಿಂದಾನೆ ಅವ್ರು ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದಿರ್ತಾರೆ. ಅಂಡ್ ಇಷ್ಟೆಲ್ಲ ಆಗಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಕೆಲವೊಂದಿಷ್ಟು ಕ್ರಿಮಿನಲ್ ಹಿಸ್ಟರಿಗಳು ಕೂಡ ಹೊರಗಡೆ ಬರುತ್ತೆ. 2018ರಲ್ಲಿ ಮಹೇಂದ್ರ ರೆಡ್ಡಿ ಅವರ ಅಣ್ಣ ನಾಗೇಂದ್ರ ರೆಡ್ಡಿ ಅವರು ಒಂದು ಕೇಸಲ್ಲಿ, ಚೀಟಿಂಗ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ರು. ಅಂಡ್ ಅದಕ್ಕೆ ಸಂಬಂಧಪಟ್ಟಂಗೆ 2023ರಲ್ಲಿ ರಾಘವ್ ರೆಡ್ಡಿ ಮತ್ತೆ ಮಹೇಂದ್ರ ರೆಡ್ಡಿ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರನ್ನ ಹೆದರಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಮತ್ತೊಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿತ್ತು. ಸೊ ಇವು ಯಾವುದೇ ಕ್ರಿಮಿನಲ್ ಕೇಸ್ಗಳ ಬಗ್ಗೆನೂ ಕೂಡ ಮುನಿರೆಡ್ಡಿ ಅವರಿಗೆ ಯಾವುದೇ ಇನ್ಫಾರ್ಮೇಶನ್ ಇರಲ್ಲ, ಅವ್ರ ಫ್ಯಾಮಿಲಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಇದೆಲ್ಲದನ್ನು ಕೂಡ ಮುಚ್ಚಿಟ್ಟು ಅವರು ಮದುವೆನ ಮಾಡಿರ್ತಾರೆ. ಸೊ ಇನ್ನು ಸ್ಪೆಸಿಫಿಕ್ ಆಗಿ ಹಿಂಗೆ ಆಗಿದೆ ಅಂತ ಗೊತ್ತಿಲ್ಲದೇನೆ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ಮಹೇಂದ್ರ ರೆಡ್ಡಿ ಅವ್ರ ಕಡೆಗೆ ಎಲ್ಲರೂ ಬೆರಳು ತೋರಿಸ್ತಾ ಇದ್ದಾರೆ, ಯಾಕೆ ಮಹೇಂದ್ರ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ನೀವು ಯೋಚನೆ ಮಾಡಬಹುದು. ಈ ಎಲ್ಲದೂ ಕೂಡ ಊಹಾಪೋಹಗಳು ಅಂತಾನು ಕೂಡ ನೀವು ಯೋಚನೆ ಮಾಡಬಹುದು. ಆದ್ರೆ ನಾನು ನಿಮ್ಗೆ ಒಂದು ಸೂಕ್ಷ್ಮವಾದಂತಹ ವಿಚಾರನ ಇಲ್ಲಿ ತಿಳಿಸ್ಕೊಡ್ತೀನಿ. ಕೃತಿಕಾ ರೆಡ್ಡಿ ಅವರ ದೇಹದಲ್ಲಿ ಸಿಕ್ಕಂತಹ ಪ್ರೋಪೋಫಾಲ್ ಅನ್ನಂತಹ ಒಂದು ಅನಸ್ತೇಶಿಯಾ ಏನಿದೆ, ಇದು ತುಂಬಾನೇ ರೇರ್ ಡ್ರಗ್. ಇದನ್ನ ಆಪರೇಷನ್ ಥಿಯೇಟರ್ ಅಥವಾ ICU ನಲ್ಲಿ ವಿತ್ ಪ್ರೆಸೆನ್ಸ್ ಆಫ್ ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಇದ್ರೆ ಮಾತ್ರನೇ ಯೂಸ್ ಮಾಡಬೇಕು. ಇದನ್ನ ಹಾಸ್ಪಿಟಲ್ ಇಂದ ಮನೆಯವರೆಗೂ ತಗೊಂಡ್ಬಂದು ಮನೆಯಲ್ಲಿ ಇಂಜೆಕ್ಟ್ ಮಾಡೋದಿದೆಯಲ್ಲ, ಇದು ತುಂಬಾನೇ ಇಲ್ಲೀಗಲ್. ಅಂಡ್ ಕೃತಿಕಾ ರೆಡ್ಡಿ ಅವರೇ ಇದನ್ನ ಅವ್ರಿಗೆ ಇಂಜೆಕ್ಟ್ ಮಾಡ್ಕೊಂಡಿರ್ಬೋದು ಅಂತಾನು ಯೋಚನೆ ಮಾಡ್ಬೋದು. ಬಟ್ ಆ ತರ ಯೋಚನೆ ಮಾಡೋದು ಏನಿದೆಯಲ್ಲ ಅಥವಾ ಆ ತರ ಮಾಡ್ಕೊಳ್ಳೋದು ಏನಿದೆ ಅಲ್ವಾ, ಇದು ನೆಕ್ಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಪ್ರೋಪೋಫಾಲ್ ಅನ್ನೋ ಅನಸ್ತೇಶಿಯಾ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂದ್ರೆ ಒನ್ಸ್ ಇಂಜೆಕ್ಟ್ ಮಾಡಿದ ಮೇಲೆ ಜಸ್ಟ್ 10 seconds ಅಲ್ಲೇ ನೀವು ಅನ್ಕಾನ್ಶಿಯಸ್ ಆಗ್ತೀರಾ. ಅಂಡ್ ಅದ್ರ ಒಟ್ಟಿಗೆನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 20 seconds ಒಳಗಡೆ ನೀವು ಹೊರಗಡೆ ಏನ್ ಆಗ್ತಿದೆ ಅಂತಾನು ಕೂಡ ಗೊತ್ತಾಗಲ್ಲ. ಕೃತಿಕಾ
ಕೃತಿಕಾ ರೆಡ್ಡಿ ಅವರು ಆಸ್ ಅ ಸ್ಕಿನ್ ಸ್ಪೆಷಲಿಸ್ಟ್ ಅವರ ಕೆರಿಯರ್ ನಲ್ಲೇ ಈ ಒಂದು ಅನಸ್ತೇಶಿಯನ್ನ ಯಾರ ಮೇಲೂ ಕೂಡ ಅವ್ರು ಯೂಸ್ ಮಾಡಿರಲ್ಲ. ಅಂತದ್ರಲ್ಲಿ ಅವ್ರು ಹೇಗೆ ಅದನ್ನ ಯೂಸ್ ಮಾಡ್ತಾರೆ ಅನ್ನೋದು ಎಷ್ಟೋ ಜನ ಮೆಡಿಕಲ್ ಎಕ್ಸ್ಪರ್ಟ್ ಗಳ ವಾದ. ಅಂಡ್ ಈ ಡ್ರಗ್ ಏನಿದೆ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಿಗಲ್ಲ. ಮಹೇಂದ್ರ ರೆಡ್ಡಿ ಅವರು ಒಬ್ಬ ಸರ್ಜನ್ ಆಗಿರೋದ್ರಿಂದಾಗಿ ಅವರ ಕಾಂಟ್ಯಾಕ್ಟ್ ಗಳನ್ನ ಬಳಸಿ ಈ ಡ್ರಗ್ ನ ಅವ್ರು ಪಡ್ಕೊಂಡಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಕಂಡು ಬರುತ್ತೆ. ಸೊ ಇವೆಲ್ಲವನ್ನು ಕೂಡ ಆಧಾರಿತ ಸಾಕ್ಷಿಗಳು ಅಂತ ಹೇಳಿ ಕರೀತಾರೆ. ಇವರೇ ಈ ಕೊಲೆ ಮಾಡಿರಬಹುದು ಅನ್ನೋದಕ್ಕೆ ಎಷ್ಟೊಂದು ಸಾಕ್ಷಿಗಳಿದೆ ಅಲ್ವಾ. ಇಲ್ಲ ನಾನು ಆ ಕೊಲೆ ಮಾಡಿಲ್ಲ ಅಂತ ಹೇಳಿಕೊಳ್ಳೋದಕ್ಕೆ ಮಹೇಂದ್ರ ರೆಡ್ಡಿ ಅವ್ರ ಹತ್ರ ಯಾವುದೇ ತರನಾದಂತಹ ಸಾಕ್ಷಿಗಳಿಲ್ಲ. ನಾನು ಆ ಕೊಲೆನ ಮಾಡಿಲ್ಲ ಅಂತ ಅಷ್ಟೇ ಹೇಳ್ಬೋದು, ಬಿಟ್ರೆ ಈ ಎಲ್ಲಾ ಸಾಕ್ಷಿಗಳು ಅವ್ರ ಹತ್ತಾನೆ ಕೈ ಮಾಡಿ ತೋರಿಸುತ್ತೆ. ಸದ್ಯದ ಪರಿಸ್ಥಿತಿಗೆ ಈ ಎಲ್ಲಾ ಸಾಕ್ಷಿಗಳನ್ನ ಪರಿಗಣಿಸಿರುವಂತಹ ಕೋರ್ಟ್ ಏನಿದೆ ಅವರನ್ನ 14 days ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಅಂಡ್ ಈ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒನ್ಸ್ ಇದರ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ರೆ ಈ ಕೇಸ್ ಅಲ್ಲಿ ಒಂದಂತರೂ ನಿಜ, ಇದೊಂದು ಪ್ಲಾನ್ಡ್, ಪ್ರಿಪೇರ್ಡ್, ಆರ್ಗನೈಸ್ಡ್, ಎಕ್ಸಿಕ್ಯೂಟೆಡ್ ಮರ್ಡರ್. ಬಟ್ ಈ ಕೊಲೆನ ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಈ ಹಂತದಲ್ಲೇ ಹೇಳೋದೇನಿದೆ ಅಲ್ವಾ, ಅದು ಇನ್ನೂ ಕೂಡ ಸ್ವಲ್ಪ ಆಧಾರ ರಹಿತ ಅಂತಾನೆ ಹೇಳ್ಬೋದು. ಬಟ್ ಇಷ್ಟೊತ್ತು ನಾವು ಹೇಳಿರುವಂತಹ ವಿಷಯಗಳಿಗೆ ಪೂರಕವಾಗಿ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿ ಒಂದರಿಂದ ಒಂದು ಡಾಟ್ ಗಳನ್ನ ಪೊಲೀಸರು ಕೂಡಿಸ್ತಾ ಹೋದಾಗ ಯಾರು ಕ್ರಿಮಿನಲ್ ಅನ್ನುವಂತಹ ಚಿತ್ರ ಈಗ ನಮ್ಮ ಕಣ್ಣು ಮುಂದೆ ಇದೆ ಅಲ್ವಾ, ಅದಕ್ಕಿಂತನೂ ತುಂಬಾ ಕ್ಲಿಯರ್ ಆಗಿ ಕಂಡು ಬರುತ್ತೆ. ಅಂಡ್ ಕೊನೆಯದಾಗಿ ತಮ್ಮ ಜೀವನದ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದಂತಹ ಕೃತಿಕಾ ರೆಡ್ಡಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಮನೆಯವ್ರಿಗೆ ಈ ನೋವನ್ನ ತಡ್ಕೊಳ್ಳುವಂತಹ ಶಕ್ತಿನ ಆ ದೇವ್ರು ಕೊಡ್ಲಿ ಅಂತ ಕೇಳ್ಕೊಂತ, ಅಂಡ್ ಯಾರಿಗೂ ಕೂಡ ಈ ತರದ ಕ್ರೂರವಾದಂತಹ ನಂಬಿಕೆ ದ್ರೋಹ ಆಗದೆ ಇರ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಈ ಸ್ಟೋರಿಯಿಂದ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ನೀವು ಮದ್ವೆ ಆಗಿದ್ದೀರಿ, ಒಬ್ರ ಜೊತೆಗೆ ಜೀವನ ಮಾಡ್ತಾ ಇದ್ದೀರಿ, ಇವೊಂದು ಅವ್ರ ಜೊತೆಗೆ ನಿಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಕಾನೂನಿನ ಪ್ರಕಾರ ಗಂಡ ಹೆಂಡತಿ ಒಬ್ಬರನ್ನ ಒಬ್ರು ಬಿಟ್ಟು ದೂರ ಆಗ್ಲಿಕ್ಕೆ ತುಂಬಾನೇ ದಾರಿಗಳಿದಾವೆ. ಸೊ ಆ ದಾರಿಗಳಲ್ಲಿ ಹೋಗೋದು ಇಬ್ಬರಿಗೂ ಕೂಡ ಒಳ್ಳೇದು ಅಂತ ಅನ್ಸುತ್ತೆ. ಅಂಡ್ ಎಷ್ಟೋ ಜನ ಸಮಾಜ ನಮ್ಮನ್ನ ಡಿವೋರ್ಸ್ ಆದ್ಮೇಲೆ ತುಂಬಾ ಕೆಟ್ಟದಾಗಿ ನೋಡುತ್ತೆ ಅನ್ನೋಂತ ಯೋಚನೆನಲ್ಲಿ ಇರ್ಬೋದು. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಸಮಾಜ ಕೆಟ್ಟದಾಗಿ ನೋಡುತ್ತೆ ಅಂತ ಹೇಳಿ ನೀವು ಕೊಲೆ ಮಾಡ್ತಾ ಹೋದ್ರೆ ಅವಾಗ ಇಡೀ ಜಗತ್ತು ನಿಮ್ಮನ್ನ, ಇಡೀ ಸಿಸ್ಟಮ್ ನಿಮ್ಮನ್ನ ಒಬ್ಬ ಕೊಲೆಗಾರರನ್ನಾಗಿ ನೋಡುತ್ತೆ. ಸೊ ಜೀವನದಲ್ಲಿ ನಾವು ಒಳ್ಳೆ ಹೆಜ್ಜೆ ಇಡ್ತೀವೋ ಇಲ್ವೋ ಗೊತ್ತಿಲ್ಲ, ಕೆಟ್ಟ ಹೆಜ್ಜೆ ಇಡ್ತಿದೀವಿ ಅಂತ ಅನಿಸ್ದಾಗ ಅದ್ರ ಬಗ್ಗೆ 100 ಸರಿ ಅಲ್ಲ 1000 ಸರಿ ಯೋಚನೆ ಮಾಡಬೇಕು, ಇದರ ಅಂತ್ಯ ಎಷ್ಟು ಕ್ರೂರವಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕೇಸಲ್ಲಿ ಏನಾದರೂ ಅಪ್ಡೇಟ್ ಇದ್ರೆ ನಾನು ನಿಮ್ಗೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇಲ್ಲಿವರೆಗೂ ಈ ವಿಡಿಯೋನ ವಾಚ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇದೇ ತರನಾದಂತಹ ಬೇರೆ ಬೇರೆ ವಿಡಿಯೋಗಳೊಟ್ಟಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.